ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವತ್ತು ಬೆಳಗ್ಗೆನೇ ಚಿಕ್ಕಮಂಗ್ಳೂರಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಅಂತ ಹೇಳಿಬಿಟ್ಟು ನಾನು ಮತ್ತು ಅಮ್ಮ ಹೊರಟಿದ್ವಿ. ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾಯಿದ್ವಿ, ಬಸ್ ಬಂತು ನೋಡಿ. ಇವತ್ತು ಫ್ರಂಟಲ್ಲೇ ಸೀಟ್ ಸಿಕ್ಬಿಟ್ಟಿತ್ತು ಫಸ್ಟ್ ಟೈಮ್. ಆಮೇಲೆ ಪ್ರೋಗ್ರಾಮ್ ಇರೋ ಲೊಕೇಶನಿಗೆ ಬಂದ್ವಿ. ಇದು ತೇಗೂರಲ್ಲೇ ಇತ್ತು ಲೊಕೇಶನ್ನು. ಅಲ್ಲೇ ನೋಡಿ, ಇಲ್ಲೆಲ್ಲ ಸುಮಾರು ಮೂವಿ ಶೂಟಿಂಗ್ಸ್ ಎಲ್ಲ ಆಗಿತ್ತಂತೆ, ಹಾಗೆ ವೀಡಿಯೋ ತೆಕ್ಕೊಂಡೆ. ಹೆಂಗಿದೆ ಲೊಕೇಶನ್ ಅಂದರೆ, ಆ ಪ್ರೋಗ್ರಾಮಿಂದು ಸ್ಟೇಜ್ ಹಾಕಿದ್ರೆ ಹಿಂದೆ ನೋಡಿದ್ರೆ ನಮ್ಮ ಕಾಲೇಜ್ ನೋಡಿ, ಇದೆ ನಮ್ಮ ಕಾಲೇಜಿನ ಹಿಂದೆನೇ ಹಾಡ್ತಾಯಿದ್ದೀನಿ ನಾನು. ಯಪ್ಪ, ನಮ್ಮ ಟೀಚರ್ಸ್ ನೋಡಿದರೆ ಆಮೇಲೆ ನೋಡಿ ಇಲ್ಲಿ ಎಷ್ಟು ಚಂದ ಗೊಂಬೆಗಳನ್ನೆಲ್ಲ ಜೋಡಿಸಿರ್ತಾರೆ. ಇವರು ಬಿನು ಮಾಮ ಅಂತ ನನ್ನ ಜೊತೆ ಹಾಡಕ್ಕೆ ಬಂದಿದ್ದಾರೆ. ಆಮೇಲೆ ನಾನು ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಿಟ್ಟು ಬಂದೆ. ನಮ್ಮ ಬಿನು ಮಾಮ ಕೂಡ ಡ್ರೆಸ್ ಚೇಂಜ್ ಮಾಡಿದ್ದಾರೆ ನೋಡಿ. ಬಿನು ಮಾಮ ಅವರು ಮಾತ್ರ ಆಡಲಿ ಅಂತ ಹೇಳಿ ಇಷ್ಟಲ್ಲಿ ಲ್ಯಾಪ್ಟಾಪ್ ಇಟ್ಟಿದ್ದಾರೆ. ನಂಗೆ ಕಣ್ಣು ಕಾಣ್ತಿಲ್ಲ ಇಲ್ಲಿಂದ. ಅಲ್ಲ ಬಿನು ಮಾಮ, ನೋಡಿ ನಮ್ಮಿಬ್ರು ಅಲ್ಲಿ ಒಂದೇ ಥರ. ಅವ್ರು ಆದಿವಾಸಿ, ನಾನು ಕಾಡು ಮನುಷ್ಯ ಅಂತ, ಯಾಕಂದ್ರೆ ಮನುಷ್ಯ ಹುಟ್ಟಿದವ್ರ. ಆಮೇಲೆ ಇದು ಆರತಿ ಕಾರ್ಯಕ್ರಮ ಆಗಿತ್ತು, ಸೊ ಹಾಗಾಗಿ ಹುಡುಗಿ ಕೂಡ ಬಂದಿದ್ಲು ನೋಡಿ. ಅವಳು ಔಟ್ಫಿಟ್ ಮಾತ್ರ ತುಂಬ ಸಖತ್ತಾಗಿತ್ತು. ಅದು ನಮ್ಮ ಕಾಲೇಜು ಗಾಯ್ಸ್. ನೋಡಿ ನನಗೆ ಪ್ರೋಗ್ರಾಮ್ ಹೆಂಗೆ ಸಿಕ್ಕಿದೆ ಅಂದರೆ, ನಮ್ಮ ಕಾಲೇಜ್ ಹಿಂಗೆ ಇದೆ, ಕೈಗೆಟ್ಕೋ ದೂರ ನೋಡಿ. ಇವತ್ತು ನಾವು ಬಂದಿರೋ ಪ್ರೋಗ್ರಾಮ್ ಲೊಕೇಶನಲ್ಲಿ ತುಂಬ ಮೂವಿ ಶೂಟಿಂಗ್ಸ್ ಆಗಿದಂತೆ. ವಿಷ್ಣು ಸರಿಂದ ದಾದ, ಜಿದ್ದು ಮತ್ತು ಚೈತ್ರದ ಪ್ರೇಮಾಂಜಲಿ ಅವೆಲ್ಲ ಕೂಡ ಈ ಊರಲ್ಲೇ ಆಗಿದೆ ಅಂತೆ. ನಮ್ಮ ಬಿನುಮಮ್ಮ ಒಂದು ಹಾಡು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಂಬರೋಣ. ನನ್ನ ಕಿಡ್ನಿ ತುಂಬ ದೊಡ್ಡ ಕಲ್ಲು ತಾನೆ, ಕಿಡ್ನಿ ತೆಗೆದರೇನೆ ಕಿಡ್ನಿ ಖಾಲಿ ತಾನೆ. ಅವಳಿಗೆ ನೋಡ್ತಿತ್ತು, ಅದು ಒಳ್ಳೆ ಹುಡುಗಿ, ಯಾರ ಮಾತು ಕೇಳಲ್ಲ. ನಾವೊಂದೆರಡು ಹಾಡು ಹಾಡಿದ್ವಲ್ಲ ನೋಡಿ. ಅಷ್ಟೊತ್ತಿಗೆ ಅಲ್ಲಿರೋ ಸಿಂಗರ್ಸ್ ಎಲ್ಲ ನಾವು ಹಾಡ್ತೀವಿ ಅಂತ ಬಂದಿರು, ಬಟ್ ನಮಗಂತೂ ಕೇಳಿ ಸಾಕಾಯಿತು ಗೈಸ್. ಮತ್ತು ಬಸ್ ಹತ್ಕೊಂಡ್ಬಿಟ್ಟು ವಾಪಸ್ ಬಂದ್ವಿ. ಮನೆಗೆ ಬಂದಾಗ ಅಜ್ಜಿ ನೋಡಿ ಉಪ್ಪು ಹಾಕಿದ ಮಾವಿನಕಾಯಿನ ಕೊಟ್ಟರು. ಸಖತ್ತಾಗಿತ್ತು ಮಾತ್ರ. ಅದು ಸ್ವಲ್ಪ ಹಣ್ಣಾಗಿತ್ತಲ್ಲ, ಹಾಗಾಗಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ನಾಳೆ ಸಿಗೋಣ.